ಓಂ ಶ್ರೀ ಗುರುಭ್ಯೋ ನಮಃ. ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರ. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ನಾನು ಈ ದಿನ ಹೊಸ ಒಂದು ವಿಷಯವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಅದು ಪಂಚೇಂದ್ರಿಯಗಳನ್ನು ಕುರಿತಾದಂಥ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೇನೆ. ಪಂಚಭೂತಗಳ ಬಗ್ಗೆ ನಾನು ತಿಳಿಸಿದ್ದೆ. ಈಗ ಪಂಚೇಂದ್ರಿಯಗಳನ್ನು ಕುರಿತು ಮಾಹಿತಿ ನೀಡೋದಕ್ಕೆ ಬಯಸ್ತೇನೆ. ಈ ಪಂಚೇಂದ್ರಿಯಗಳು ಯಾವ್ಯಾವುದು? ನಮ್ಮ ಶರೀರದಲ್ಲಿರ್ತಕ್ಕಂಥ 5 ಮುಖ್ಯ ಅವಯವಗಳು: ಕಣ್ಣು, ಮೂಗು, ನಾಲಿಗೆ, ಚರ್ಮ ಮತ್ತು ಕಿವಿ. ಈ 5 ಅಂಗಗಳನ್ನು ಶ್ಲೋಕ ರೂಪದಲ್ಲಿ ಹೀಗೆ ಹೇಳಿದೆ: ಚಕ್ಷುಶ್ರೋತ್ರಂ ಘ್ರಾಣಂ ರಸನಂ ಸ್ಪರ್ಶಂ ಇತಿ ಪಂಚ ಇಂದ್ರಿಯಾಣಿ ಚ. ಚಕ್ಷು ಅಂದರೆ ಕಣ್ಣು, ಶ್ರೋತ್ರಂ ಅಂದರೆ ಕಿವಿ, ಕೇಳುವಂಥದ್ದು, ಘ್ರಾಣಂ ಅಂತಂದರೆ ಮೂಗು, ವಾಸನೆಯನ್ನು ಹಿಡಿಯುವಂಥದ್ದು, ರಸನಂ ಅಂತಂದರೆ ನಾಲಿಗೆ, ರುಚಿಯನ್ನು ಸವಿಯುವಂಥದ್ದು, ಮತ್ತು ಸ್ಪರ್ಶಂ ಚರ್ಮ, ಸ್ಪರ್ಶ ಜ್ಞಾನವನ್ನು ಕೊಡ್ತಕ್ಕಂಥದ್ದು. ಈ ರೀತಿ ಈ 5 ಇಂದ್ರಿಯಗಳು ನಮಗೆ ಜ್ಞಾನೇಂದ್ರಿಯಗಳು ಅಂತ ಕರೆದಿದ್ದಾರೆ ಇವನ್ನು. ಈ ಜ್ಞಾನೇಂದ್ರಿಯಗಳು ನಮಗೆ ನಮ್ಮ ಶರೀರದಲ್ಲಿನ ಎಲ್ಲ ವ್ಯವಸ್ಥೆಗೆ ಪ್ರಮುಖವಾದಂಥ ಅಂಗಗಳಾಗಿದೆ. ಶರೀರದ ವ್ಯವಸ್ಥೆ ಅಂತಂದರೆ ನಮ್ಮ ಶರೀರದೊಳಗೆ ಇರ್ತಕ್ಕಂಥ ಆತ್ಮ. ಈ ಆತ್ಮ ಅಂತಕ್ಕಂಥದ್ದು ನಮ್ಮೆಲ್ಲರೊಳಗೆ ಇರ್ತಕ್ಕಂಥ ಒಂದು ಚೇತನ. ಆ ಚೇತನಕ್ಕೆ ಮಾಹಿತಿಯನ್ನು ಕೊಡ್ತಕ್ಕಂಥವು ಈ ಪಂಚೇಂದ್ರಿಯಗಳು. ಅದಕ್ಕೆ ಇವುಗಳನ್ನು ಜ್ಞಾನೇಂದ್ರಿಯಗಳು ಅಂತ ಕರೆದಿದ್ದಾರೆ. ಈ ಜ್ಞಾನೇಂದ್ರಿಯಗಳು ನಮ್ಮೊಳಗಿನ ಆತ್ಮಕ್ಕೆ ಕೊಡತಕ್ಕಂತಹ ಮಾಹಿತಿಯನ್ನು ಆಧರಿಸಿ ಆ ಆತ್ಮ ಅಥವಾ ಮನಸ್ಸು ಎರಡಕ್ಕೂ ಕೊಡುತ್ತೆ ಈ ಮಾಹಿತಿಯನ್ನು. ಮನಸ್ಸು ಸ್ವಲ್ಪ ವ್ಯತ್ಯಯವನ್ನು ಮಾಡಬಹುದು, ಆದರೆ ಆತ್ಮ ದೃಢವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು. ಮನಸ್ಸಿಗಿಂತ ಶ್ರೇಷ್ಠವಾದದ್ದು ಆತ್ಮ. ಈ ಎರಡಕ್ಕೂ ಮಾಹಿತಿಯನ್ನು ಕಳಿಸ್ತಕ್ಕಂಥವೇ ಈ ಪಂಚೇಂದ್ರಿಯಗಳು. ಇವು ಎಲ್ಲ ವಸ್ತುಗಳ, ಪರಿಸರದಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳ ಜ್ಞಾನವನ್ನು, ಅವುಗಳ ರೂಪ ಲಕ್ಷಣಗಳನ್ನು ಪಡೆಯೋದಕ್ಕೆ ಸಹಾಯ ಮಾಡತಕ್ಕಂಥ ಅಂಗಗಳಿವು. ಈ ಇಂದ್ರಿಯಗಳನ್ನು ನಾವು ಈ ರೀತಿ ಇಂದ್ರಿಯಗಳ ಮೂಲಕ ಜ್ಞಾನವನ್ನು ಪಡೆಯೋದರಿಂದ ಇದಕ್ಕೆ ಇಂದ್ರಿಯ ಜನ್ಯ ಜ್ಞಾನ ಅಂತ ಕರೆದಿದ್ದಾರೆ. ಇಂದ್ರಿಯ ಜನ್ಯ ಜ್ಞಾನ ಅಂದರೆ ಇಂದ್ರಿಯಗಳ ಮೂಲಕ ಪಡೆಯುವಂಥ ಜ್ಞಾನ. ಇದನ್ನು ಪ್ರತ್ಯಕ್ಷ ಜ್ಞಾನ ಅಂತಲೂ ಕೂಡ ಕರೆದಿದ್ದಾರೆ. ಈ ರೀತಿಯ ಜ್ಞಾನವನ್ನು ಕೊಡತಕ್ಕಂಥ ಈ ಇಂದ್ರಿಯ ಇಂದ್ರಂ ಆತ್ಮ ತಸ್ಯ ಸಾಧನಂ ಇತಿ ಇಂದ್ರಿಯಂ ಅಂತ. ಇದು ಆತ್ಮಕ್ಕೆ ಒಂದು ಸಾಧನಗಳಿವು. ಆತ್ಮ ಜ್ಞಾನವನ್ನು ಪಡ್ಕೊಳ್ಳೋದಕ್ಕಿರ್ತಕ್ಕಂಥ ಸಾಧನಗಳು ಈ ಇಂದ್ರಿಯಗಳು. ಆದ್ದರಿಂದ ಇವು ಎಲ್ಲ ಸಮಗ್ರವಾದಂಥ ಜ್ಞಾನವನ್ನು ಆತ್ಮಕ್ಕೆ ಮತ್ತು ಬುದ್ಧಿ, ಮನಸ್ಸು ಇವುಗಳಿಗೆ ತಲುಪಿಸುವಂಥವು. ನಮ್ಮೊಳಗಿರ್ತಕ್ಕಂಥ ಈ ಆತ್ಮ ಅಂತಕ್ಕಂಥದ್ದು ತಾನು ಪಡಿತಕ್ಕಂಥ ಈ ಜ್ಞಾನವನ್ನು ನಮ್ಮ ಕ್ರಿಯೆಗಳ ಮೂಲಕ, ಮಾತಿನ ಮೂಲಕ ಮತ್ತು ನಾವು ಮಾಡುವಂಥ ಎಲ್ಲ ವ್ಯವಹಾರಗಳ ಮೂಲಕ ನಮಗೆ ಒಂದು ಬುದ್ಧಿಯನ್ನು, ಶಕ್ತಿಯನ್ನು ಕೊಡ್ತಕ್ಕಂಥವು. ಆದ್ದರಿಂದ ಇವು ಆತ್ಮಕ್ಕೆ ಸಾಧನಗಳು ಅಂತ ಕಂಡುಬರುತ್ತೆ. ಈ ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ ಈ 5 ಇಂದ್ರಿಯಗಳು ಅತ್ಯಂತ ಕ್ರಿಯಾಶೀಲವಾಗಿದ್ದಾಗ ನಮಗೆ ನಮ್ಮೊಳಗಿನ ಆತ್ಮ ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡುತ್ತೆ. ನಮ್ಮ ಯಾವುದೇ ಈ ಜ್ಞಾನೇಂದ್ರಿಯಗಳು ದುರ್ಬಲವಾಗಿದೆ ಅಂತಂದರೆ ಆಗ ನಮ್ಮ ಆತ್ಮನೂ ಕೂಡ ದೌರ್ಬಲ್ಯವನ್ನು ಪಡ್ಕೊಳ್ಳುತ್ತೆ. ಆದ್ದರಿಂದ ಈ ಪ್ರಬಲವಾಗಿ ಕೆಲಸ ನಿರ್ವಹಿಸುವಂಥ ಈ ಜ್ಞಾನೇಂದ್ರಿಯಗಳು, ನಾನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದಂತೆ ಪಂಚಭೂತಗಳಿಂದ ಪ್ರೇರೇಪಿಸಲ್ಪಡುವಂಥವು ಅಥವಾ ಆ ಪಂಚಭೂತಗಳಿಂದ ಶಕ್ತಿಯನ್ನು ಪಡ್ಕೊಳ್ಳುವಂಥವು ಈ ಪಂಚ ಜ್ಞಾನೇಂದ್ರಿಯಗಳು. ಕಣ್ಣು ಅಗ್ನಿ ಅಂಶದಿಂದ ಜ್ಞಾನವನ್ನು ಪಡ್ಕೊಳ್ಳುತ್ತೆ.
ಕಿವಿ ಆಕಾಶ ತತ್ವದಿಂದ ಶಕ್ತಿಯನ್ನು ಪಡ್ಕೊಳ್ಳುತ್ತೆ, ಮೂಗು ಪೃಥ್ವಿ ತತ್ವದಿಂದ ಶಕ್ತಿಯನ್ನು ಪಡ್ಕೊಳ್ಳುತ್ತೆ, ನಾಲಿಗೆ ಜಲತತ್ವದಿಂದ ಶಕ್ತಿಯನ್ನು ಪಡ್ಕೊಳ್ಳುತ್ತೆ, ಚರ್ಮ ವಾಯುತತ್ವದಿಂದ ಪಡ್ಕೊಳ್ಳುತ್ತೆ ಅಂತ ಕಂಡುಬಂದಿದೆ. ಈ ರೀತಿ ಈ 5 ಇಂದ್ರಿಯಗಳು 5 ಮೂಲಭೂತವಾದ ಪಂಚಭೂತಗಳ ಒಂದು ಶಕ್ತಿಯಿಂದ ಇವು ಕೆಲಸವನ್ನು ನಿರ್ವಹಿಸ್ತಾ ಇವೆ ಅಂತ ಕಂಡುಬರುತ್ತೆ. ಇವುಗಳ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.